ಮುಖ್ಯಮಂತ್ರಿ ಆದವರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ. ಆ ಕೆಲಸಗಳು ಇರೋದ್ರಿಂದ ಸಮಯ ಉಳಿತಾಯ ಮಾಡಲಿಕ್ಕೋಸ್ಕರವಾಗಿ ಏರೋಪ್ಲೇನಲ್ಲಿ ಹೋಗಬೇಕಾಗ್ತದೆ. ಅದು ಹಿಂದೆನೂ ಹೋಗಿದೆ. ಪ್ರಧಾನಮಂತ್ರಿಗಳು ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ? ವಿದೇಶಗಳಿಗೆ ಹೋಗಿರೋದು 814 ಕೋಟಿ. 814 ಕೋಟಿ. ಅದು ದುಂದುವೆಚ್ಚ ಅಲ್ವಾ? ಮೊದಲೇ ಹೇಳಿದೆ, ಕೇಂದ್ರ ಸರ್ಕಾರವನ್ನ ಅಥವಾ ಅವರನ್ನ ಎಕ್ಸಾಂಪಲ್ ತಗೊಂಡ್ರೆ ಇದು ನಿಮ್ಮ ದಿಟ್ಟತನ ಅಲ್ಲ. ಮತ್ತೆ ನೀವೇನು ಎಕ್ಸಾಂಪಲ್ ಇಲ್ಲಪ್ಪ, ಇದು ನಿಮ್ಮ ದಿಟ್ಟತನ ಅಲ್ಲ. ಹೇಳಿದಿರಲ್ರಿ, ಅದನ್ನ ಹೇಳಿದಿರಿ, ಅದು ಹೇಳಿದ್ದೀರಿ. ಕೇಂದ್ರ ಸರ್ಕಾರನ ಹೋಲಿಕೆ ಮಾಡಕ್ ಹೋಗ್ಬಾರ್ದು. ಅಲ್ಲ ಕೇಳಪ್ಪ, ಇಲ್ರಿ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದು ಕೇಳಿದ್ವಿ, ಹತ್ರ 40 ಕಿಲೋಮೀಟರ್. ಹೌದು, ಅದನ್ನ ಕೇಳಿದ್ದು. ನೀವು ಡೆಲ್ಲಿಗೆ ಹೋಗೋದು ಬೇಡ ಅಂತೀವ, ನಾನು ಅಪ್ರಿಶಿಯೇಟ್ ಮಾಡಿದೆ. ನೀವು ಓಡಾಡ್ರಿ, ಅದನ್ನ ಹೇಳಿದೆ ನಾನು. 60 ಕಿಲೋಮೀಟರ್ಗೂ ಹೋಗ್ತೀವಿ, ಸಮಯ ಉಳಿಸ್ಲಿಕ್ಕೋಸ್ಕರವಾಗಿ ಹೋಗ್ತೀವಿ. ನೀವು 37 ಕೋಟಿ ಆಗಿರ್ಬೇಕಾದ್ರೆ ಹೆಂಗೆ ಹೋಗಿರ್ಬೇಕು ಅವರು? ಎಲ್ಲೆಲ್ಲಿ ತಿರುಗಾಡಿದ್ದಾರೆ ಅಂತ ಲೆಕ್ಕ ಇದೆ ನಿಮ್ಮ ಹತ್ರ? ಬಸವರಾಜ ಬೊಮ್ಮಾಯಿಯವರು 67,000 ಕೋಟಿ ಸಾಲ, ನಿಮ್ದು 4,36,000 ಕೋಟಿ ಸಾಲ. ನಿಮ್ಮ ಕಾಲದಲ್ಲಿ 4,36,000. ನಾನು ಐ ಆಮ್ ನಾಟ್ ಯೀಲ್ಡಿಂಗ್. ನೋ, ಐ ಆಮ್ ನಾಟ್ ಯೀಲ್ಡಿಂಗ್. ಹೇಳ್ತೀರಿ ಕೊಡಿ, ಐ ಆಮ್ ನಾಟ್ ಯೀಲ್ಡಿಂಗ್. ನೋಡಿ, ಐ ಆಮ್ ನಾಟ್ ಯೀಲ್ಡಿಂಗ್. ಕೇಳಿ ಕೊಡಿ. ನೋಡಿ, ಒಂದ್ ನಿಮಿಷ. ಸೀತಾರಾಮ್, ಮಾನ್ಯ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಮಾತಾಡುವಾಗ ನಾನು ಮಧ್ಯೆ ಇಂಟರ್ಫಿಯರ್ ಆಗಲಿಲ್ಲ. ಹಿಡ್ತಿರ್ಲಿ, ಹೇಳ್ಬೇಕು. ಮಧ್ಯೆ ಇಂಟರ್ಫಿಯರ್ ಆಗಿದ್ರೆ ಯಾರು ಪರ್ಮಿಷನ್ ಹೇಳ್ಬೇಡಿ. ಇದು ನ್ಯಾಯಯುತವಾಗಿ ಚರ್ಚೆ ಆಗತಕ್ಕಂಥದ್ದಲ್ಲ. ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯಲ್ಲಿ ಲೀಡರ್ ಆಫ್ ದಿ ಹೌಸ್ ಮಾತಾಡುವಾಗ, ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಧ್ಯೆ ಮಾತಾಡೋದು ಇದು ಸಮಂಜಸ ಅಲ್ಲ. ನಾನು ಈಲ್ಡಾದರೆ ಮಾತಾಡಿ, ಅಥವಾ ನಿಮಗೆ ಪಾಯಿಂಟ್ ಆಫ್ ಆರ್ಡರ್ ಇದ್ರೆ ಮಾತಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು, ಡಿವೇಟ್ ಮಾಡಬೇಕು ಅಂತ ಮಾತಾಡೋದು ಇದೆಯಲ್ಲ, ಇಟ್ ಇಸ್ ನಾಟ್. ಯಾವ ಆರ್ಡರ್ ಇಲ್ಲ. ನೀವು ಮಾತಾಡುವಾಗ ನೀವು ಟೀಕೆ ಎಲ್ಲ ಮಾಡಿದ್ರಿ. ಸುಮ್ಮನೆ ಕೂತಿದ್ದೆ ನಾನು, ಅಸೆಂಬ್ಲಿನಲ್ಲಿ ಸುಮ್ಮನೆ ಕೂತಿದ್ದೆ ನಾನು. 3 ಗಂಟೆ 6 ನಿಮಿಷ ಅಶೋಕ್ ಅವರು ಮಾತಾಡಿದ್ರು. 3 ಗಂಟೆ 6 ನಿಮಿಷ. ಇಲ್ಲ, ಐ ಆಮ್ ಎ ಡೆಮಾಕ್ರೆಟಿಕ್. ಸೀತಾರಾಮ್ ಕೂಡ್ರಿ, ಇದಕ್ಕೆ ಹೇಳ್ತೀರಿ ನೀವು?